ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಚಳಿಗಾಲದಲ್ಲಿ ಹೇಗೆ ಇರಬೇಕು ನೋಡೋಣ ಬನ್ನಿ. ಚಳಿಗಾಲದಲ್ಲಿ ಹೇಗೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು. ಚಳಿಗಾಲ ಬಂದರೆ ಆರೋಗ್ಯವೂ ಕೆಡುತ್ತದೆ. ಹಾಸ್ಪಿಟ್ಲ್ನಲ್ಲಿ ಜನ ಜಾಸ್ತಿ ಆಗುತ್ತಾರೆ ಅಲ್ವಾ? ಇದಕ್ಕೆಲ್ಲ ಕಾರಣ ನಾವುಗಳೇ. ಅದು ಹೇಗೆ ಎಂದರೆ ಚಳಿಗಾಲದಲ್ಲಿ ಬೇಕಾಪಟ್ಟಿಯಾಗಿ ಇರುವುದು. ಹಾಗಾದರೆ ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಇಲ್ಲಿದೆ ನೋಡಿ. ಚಳಿಗಾಲದಲ್ಲಿ ಬಿಸಿ ನೀರನ್ನು ಕುಡಿಯಿರಿ. ನೀವು ಹೊರಗಡೆ ಹೋದರೂ ಕೂಡ ಬಿಸಿ ನೀರು ಕಾಯಿಸಿ ಒಂದು ಫ್ಲಾಸ್ಕ್ನಲ್ಲಿ ಹಾಕಿ ಇಟ್ಟುಕೊಂಡು ಹೋಗಿ. ಚಳಿಗಾಲದಲ್ಲಿ ಬೆಚ್ಚಗಿರುವ ಬಟ್ಟೆಗಳನ್ನು ಹಾಕಿರಿ, ಅಂದರೆ ಸ್ವೆಟರ್, ಜರ್ಕಿನ್ ಹಾಕಿಕೊಂಡಿರಿ. ಮಕ್ಕಳನ್ನು ಬೆಚ್ಚಗೆ ಇಟ್ಟುಕೊಳ್ಳಿ. ಅವರು ಸ್ವೆಟರ್ ಬೇಡ ಎಂದು ಹೇಳುತ್ತಾರೆ, ಅವರಿಗೆ ಅರ್ಥ ಮಾಡಿಸಿ ಬೆಚ್ಚಗಿಡಿ. ಚಳಿಗಾಲದಲ್ಲಿ ನಾವು ಬಿಸಿ ನೀರಿನಲ್ಲಿ ಸ್ನಾನ ಮಾಡಬೇಕು. ಹೀಗೆ ಜಾಸ್ತಿ ಬಿಸಿ ನೀರು ಬಳಸೋದ್ರಿಂದ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ. ಚಳಿಗಾಲದಲ್ಲಿ ಜಾಸ್ತಿ ಹೀಟಾಗಿರುವ ಪದಾರ್ಥಗಳನ್ನು ತಿನ್ನಿರಿ, ಅಂದರೆ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಮತ್ತು ಜ್ಯೂಸ್ಗಳಲ್ಲಿ ನೋಡಿಕೊಂಡು ಸೇವಿಸಬೇಕು. ಚಳಿಗಾಲದಲ್ಲಿ ಊಟ ಮಾಡುವಾಗ ಬಿಸಿ ಊಟ ಮಾಡಿ. ಬಿಸಿ ಬಿಸಿ ತಿಂಡಿ ತಿನಿಸುಗಳನ್ನು ಸೇವಿಸಬೇಕು ಮತ್ತು ಕುಡಿಯಬೇಕು. ಚಳಿಗಾಲದಲ್ಲಿ ಬೆಳಗ್ಗೆ ಬೇಗನೆ ಏಳಬಾರದು, ಹೊರಗಡೆ ಹೋಗಬಾರದು. ಬೆಚ್ಚಗೆ ಮನೆಯಲ್ಲಿ ಇರಿ. ಹೋಗುವವರು ಬೆಚ್ಚನೆಯಿಂದ ಹೋಗಬೇಕು. ಚಳಿಗಾಲದಲ್ಲಿ ಗರ್ಭಿಣಿಯರು, ಬಾಣಂತಿಯರು ಬೆಚ್ಚಗಿರುವುದು ಬಹಳ ಮುಖ್ಯವಾಗಿದೆ. ಹೀಗೆ ನಾವು ಫಾಲೋ ಮಾಡೋದರಿಂದ ಹಾಸ್ಪಿಟಲ್ಗೆ ಹೋಗುವ ಸಂದರ್ಭ ಬರುವುದಿಲ್ಲ ಅಲ್ವಾ? ಜೊತೆಗೆ ನಮ್ಮ ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ. ದಯವಿಟ್ಟು ಫಾಲೋ ಮಾಡಿ, ಆರೋಗ್ಯದಿಂದಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.